ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿಲ್ ಗುಮ್ನಳ್ಳಿ. ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ IPL ಹಂಗಾಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಚಿನ್ನಸ್ವಾಮಿಯಲ್ಲಿ ಇಬ್ಬರು ಸ್ಟಾರ್ ಬ್ಯಾಟ್ಸ್ಮನ್ಗಳ ನಡುವಿನ ಹೋರಾಟಕ್ಕೆ ಎಲ್ಲ ರೀತಿಯ ಸಿದ್ಧತೆ ನಡೆದಿದೆ. ವಿರಾಟ್ ಕೊಹ್ಲಿ ಮತ್ತು ಗಿಲ್ ಸ್ಟಾರ್ ಆ್ಯಂಡ್ ಸ್ಟೈಲಿಶ್ ಬ್ಯಾಟ್ಸ್ಮನ್ಗಳ ನಡುವಿನ ಈ ಒಂದು ಕದನ ಕುತೂಹಲಕ್ಕೆ ಲಕ್ಷಾಂತರ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಅದೇ ಇವತ್ತಿನ ವಿಶೇಷ, ಕಿಂಗ್ ವರ್ಸಸ್ ಪ್ರಿನ್ಸ್. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 34ನೇ ಪಂದ್ಯಕ್ಕೆ ಎಲ್ಲ ವೇದಿಕೆ ಸಜ್ಜಾಗಿದೆ. ಇಲ್ಲಿ ಬಹಳ ವಿಶೇಷ ಅಂದರೆ ಇವತ್ತಿನ ಪಂದ್ಯ ಯಾಕೆ ಎರಡೂ ತಂಡಗಳಿಗೆ ಬಹಳ ಪ್ರಾಮುಖ್ಯತೆ ಅಂದರೆ, ಎರಡೂ ತಂಡಗಳು ಕಳೆದ ಪಂದ್ಯಗಳನ್ನು ಸೋತಿವೆ. RCB ತಂಡ ತವರಿನಲ್ಲೇ DC ವಿರುದ್ಧ ಮುಗ್ಗರಿಸಿದರೆ, GT ತಂಡ ಕಳೆದ ಪಂದ್ಯವನ್ನು MI ವಿರುದ್ಧ ಬಹಳ ಅಂತರದಲ್ಲಿ 99 ರನ್ಗಳ ಒಂದು ಹೀನಾಯ ಸೋಲು ಅಂತಲೇ ಹೇಳಬೇಕು. ಇಂದಿನ 3 ಪಂದ್ಯಗಳನ್ನು ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ DC ಕಳೆದ ಪಂದ್ಯದಲ್ಲಿ MI ವಿರುದ್ಧ ಸೋತಿರ್ತಕ್ಕಂಥದ್ದು ನೋಡಿದ್ರೆ ಆ ತಂಡದ ಆತ್ಮಸ್ಥೈರ್ಯ ಬಹಳಷ್ಟು ಕುಗ್ಗಿದೆ. ಹಾಗಾಗಿ ಇವತ್ತಿನ ಪಂದ್ಯದಲ್ಲಿ RCB ತಂಡ GTಯನ್ನು ಸೋಲಿಸಲೇಬೇಕು, ಹಾಗೆ GT ತಂಡ RCBಯನ್ನು ಸೋಲಿಸಲೇಬೇಕು. ಈ ರೀತಿಯ ಒಂದು ಪೈಪೋಟಿ ಇವತ್ತಿನ ಪಂದ್ಯದಲ್ಲಿ ಇರೋದ್ರಿಂದ ಎರಡೂ ತಂಡಗಳಿಗೆ ಅತ್ಯಂತ ಮಹತ್ವದ ಪಂದ್ಯ ಅಂತಲೇ ಹೇಳಬೇಕು. ಈಗ ಟೇಬಲ್ ಪಾಯಿಂಟ್ಸ್ನಲ್ಲಿ 3ನೇ ಸ್ಥಾನದಲ್ಲಿರ್ತಕ್ಕಂಥ RCB ತಂಡ ನೋಡಲಿಕ್ಕೆ ಎಲ್ಲ ರೀತಿಯ ಒಂದು ಬಲಿಷ್ಠ ತಂಡ ಅಂತ ಕಂಡರೂ ಕೂಡ 6ನೇ ಸ್ಥಾನದಲ್ಲಿರ್ತಕ್ಕಂಥ GTಯನ್ನು ಅಷ್ಟು ಸುಲಭವಾಗಿ ಪರಿಗಣಿಸಂಗಿಲ್ಲ. ಏಕೆಂದರೆ GT ತಂಡ ಈ ವರ್ಷದ ಒಂದು IPLನಲ್ಲಿ ಬಲಿಷ್ಠ ಬೌಲಿಂಗ್ ಪಡೆಯನ್ನು ಹೊಂದಿರತಕ್ಕಂಥ ಒಂದು ತಂಡ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಈ ಎರಡೂ ತಂಡಗಳ ಬಲಾಬಲವನ್ನು ನೋಡೋದಾದರೆ ಈ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬೌನ್ಸಿ ಪಿಚ್ಚು ಮತ್ತು ಶಾರ್ಟ್ ಬೌಂಡ್ರಿ ಇರೋದ್ರಿಂದ ಅತಿ ಹೆಚ್ಚು ರನ್ಗಳು 190ಇಂದ 200 ರನ್ಗಳು ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಯಾವುದೇ ತಂಡ ಟಾಸ್ ಗೆದ್ದರೂ ಕೂಡ ಯುವ ನಾಯಕರು ಇಬ್ಬರು ಕೂಡ, ರಜತ್ ಪಾಟೀದಾರ್ ಮತ್ತು ಶುಭ್ಮನ್ ಗಿಲ್ ಇಬ್ಬರು ಕೂಡ ಯುವ ನಾಯಕರಾಗಿರೋದ್ರಿಂದ ಟಾಸ್ ಗೆದ್ದ ತಕ್ಷಣ ಡೈರೆಕ್ಟಾಗಿ ಬೌಲ್ ಚೂಸ್ ಮಾಡೋದು ಬೌಲ್ಗೆನೆ. ಹಾಗಾಗಿ ಹಿಂದೆ ನಡೆದಿರ್ತಕ್ಕಂಥ 4 ಪಂದ್ಯಗಳು ಚಿನ್ನಸ್ವಾಮಿಯಲ್ಲಿ 3 ಪಂದ್ಯಗಳಲ್ಲಿ ಸೆಕೆಂಡ್ ಬ್ಯಾಟ್ ಮಾಡಿರ್ತಕ್ಕಂಥ ತಂಡನೇ ಗೆದ್ದಿದೆ. ಹಾಗಾಗಿ ಇವತ್ತು ಕೂಡ ಯಾವುದೇ ತಂಡ ಟಾಸ್ ಗೆದ್ದರೆ ಬೌಲ್ ಮಾಡೋಕ್ಕೆ ಇಷ್ಟಪಡ್ತಾರೆ. ನಾವು ಎರಡೂ ತಂಡಗಳ ಒಂದು ಬಲಾಬಲವನ್ನು ನೋಡಿದ್ರೆ, ಆಡಿರ್ತಕ್ಕಂಥ 6 ಪಂದ್ಯಗಳಲ್ಲಿ RCB ತಂಡ 3ರಲ್ಲಿ ಗೆಲುವನ್ನು ಸಾಧಿಸಿದೆ, GT ತಂಡ ಕೂಡ 3ರಲ್ಲಿ ಗೆಲುವನ್ನು ಸಾಧಿಸಿದೆ. ಹಾಗಾಗಿ ಇವತ್ತಿನ ಪಂದ್ಯದಲ್ಲಿ ಎರಡೂ ತಂಡಗಳು ಒಂದು ಸಮಬಲವನ್ನು ಪೈಪೋಟಿಯನ್ನು ನೀಡ್ತಕ್ಕಂಥ ಎಲ್ಲ ನಿಚ್ಚಳ ಸಾಧ್ಯತೆ ಜಾಸ್ತಿ ಇದೆ. ನಾವೀಗ ಎರಡೂ ತಂಡಗಳ ಒಂದು ಬಲಾಬಲವನ್ನು ನೋಡ್ತಾ ಬರೋದಾದರೆ, ಮೊದಲಿಗೆ ನಮ್ಮ RCB ತಂಡ ಯಾವ ರೀತಿ ಹಾಟ್ ಫೇವ್ರೇಟ್, ಇವತ್ತಿನ ಪಂದ್ಯ ಗೆಲ್ಲುತ್ತೆ ಅಂದರೆ ಯಾವ ರೀತಿ ಗೆಲ್ಬೋದು, GT ತಂಡವನ್ನು ಸೋಲಿಸುತ್ತೆ ಅಂದರೆ ಯಾವ ತಂತ್ರಗಾರಿಕೆಯಿಂದ ಸೋಲಿಸ್ಬೋದು. ಮೊದಲಿಗೆ ಈಗಾಗಲೇ ಕಳೆದ ಪಂದ್ಯದಲ್ಲಿ ನಮ್ಮವರು ಸೋತಿದ್ರು ಕೂಡ ಫೀಲ್ ಸಾಲ್ಟ್ ಅವರು ಫಾರ್ಮ್ಗೆ ಬಂದಿದ್ದಾರೆ. ಅದು ಬಹಳ ಮುಖ್ಯವಾದಂಥ ಅಂಶ. ಅವರು ಆರಂಭದ 6 ಓವರ್ಗಳಲ್ಲಿ ಹೆಚ್ಚು ರನ್ಗಳನ್ನು ಗಳಿಸಿದಷ್ಟು RCB ತಂಡಕ್ಕೆ ಒಂದು ವರವಾಗುತ್ತೆ. ಇನ್ನು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಎರಡು ಮಾತಿಲ್ಲ. ಅವರು ಒಂದು ಪಂದ್ಯದಲ್ಲಿ ಸೋತರು ಕೂಡ ಮತ್ತೊಂದು ಪಂದ್ಯದಲ್ಲಿ ಎದ್ದು ಬಂದು ಆ ತಂಡಕ್ಕೆ ನೆರವಾಗ್ತಾರೆ. ಅವರು ಈಗಾಗಲೇ ಈ ಸೀಸನ್ನ IPLನಲ್ಲಿ 247 ರನ್ಗಳನ್ನು ಗಳಿಸಿದ್ದಾರೆ, ಅದರಲ್ಲಿ 2 50 ಕೂಡ ಇದೆ. ಇನ್ನು ನಾಯಕನಾಗಿರ್ತಕ್ಕಂಥ ರಜತ್ ಪಾಟೀದಾರ್ ಅಮೂಲ್ಯವಾದ ಕಾಣಿಕೆಯನ್ನು ಕೊಡ್ತಾರೆ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕಾಗಿರೋದು ದೇವದತ್ತ ಪಡಿಕ್ಕಲ್ ಅವರ ವೈಫಲ್ಯತೆ. ಅವರನ್ನು ಬಿಟ್ಟು ವೆಂಕಟೇಶ್ ಅಯ್ಯರ್ ಅವರಿಗೆ ಸ್ಥಾನವನ್ನು ಕೊಟ್ಟರೆ, ಏಕೆಂದರೆ ವೆಂಕಟೇಶ್ ಅಯ್ಯರ್ ಅವರು ಭರ್ಜರಿ ದೊಡ್ಡ ಮೊತ್ತದ ಇನ್ನಿಂಗ್ಸನ್ನೇ ಆಡ್ತಾರೆ. ಅವರು ಇಂದಿನ IPLಗಳಲ್ಲಿ ಅವರು ಆಡಿರ್ತಕ್ಕಂಥ KKR ತಂಡದಲ್ಲಿದ್ದಾಗ ಶತಕನ ಗಳಿಸಿದ್ದಾರೆ. ಹಾಗಾಗಿ ವೆಂಕಟೇಶ್ ಅಯ್ಯರ್ಗೆ ಒಂದು ಚಾನ್ಸನ್ನು ಕೊಡಬೇಕು. ಟೀಮ್ ಡೇವಿಡ್ ಅವರು ಬಲಶಾಲಿಯ ಹೊಡೆತಗಾರ, ಅವರು ಕೂಡ ತಂಡದಲ್ಲಿ ಕಂಟಿನ್ಯೂ ಆಗ್ತಾರೆ. ಆದರೆ ಮತ್ತೊಂದು ಬದಲಾವಣೆಯನ್ನು ಮಾಡಬೇಕಾಗಿರೋದು, ಶೆಫರ್ಡ್ ಬದಲು ಬೆಥೆಲ್ ಅವರಿಗೆ, ಇಂಗ್ಲೆಂಡ್ ತಂಡದ ಏನು ಆಲ್ರೌಂಡರ್ ಇದ್ದಾರೆ, ಅವರು ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕೂಡ ತಂಡಕ್ಕೆ ಒಂದು ಹೆಲ್ಪ್ ಆಗೋದ್ರಿಂದ ಬೆಥೆಲ್ ಕೊಟ್ಟರೆ ಬೆಥೆಲ್ ಕೂಡ ಲಾಂಗ್ ಇನ್ನಿಂಗ್ಸ್ ಆಡ್ತಾರೆ. ಬೆಥೆಲ್ನ ಬದಲಾವಣೆಗೆ ಮಾಡಿ ಬೆಥೆಲ್ಗೆ ಅವಕಾಶವನ್ನು ಕೊಡಲೇಬೇಕು. ಇನ್ನು ಬೌಲಿಂಗ್ ವಿಭಾಗವನ್ನು ನೋಡ್ತಾ ಬರೋದಾದರೆ, ಭುವನೇಶ್ವರ್ ಅವರು ಈಗಾಗಲೇ ಲೀಡಿಂಗ್ ವಿಕೆಟ್ ಟೇಕರ್ ಇನ್ RCB ಟೀಮ್. 10 ವಿಕೆಟ್ಗಳನ್ನು ಕಳೆದ ಪಂದ್ಯದಲ್ಲಿ RCB ತಂಡ ಸೋತರೂ ಕೂಡ ಆರಂಭದಲ್ಲಿ DC ತಂಡದ ಒಂದು ಏನು 6 ಓವರ್ಗಳಲ್ಲಿ 3 ವಿಕೆಟನ್ನು ಗಳಿಸಿ DC ತಂಡಕ್ಕೆ ಸಂಕಷ್ಟವನ್ನು ತಂದೊಡ್ಡಿದ್ರು. ಆದರೆ ನಂತರ DC ತಂಡ ಚೇತರಿಕೆ ಕಂಡು RCB ತಂಡಕ್ಕೆ ಒಂದು ಗೆಲುವಿನ ಹಾದಿಗೆ ಮುಳ್ಳಾಗತ್ತೆ. ಆದರೆ ಭುವನೇಶ್ವರ್ ಅವ್ರಿಗೆ ಹ್ಯಾಸಲ್ವುಡ್ ಅವರು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ. ಇನ್ನು ಸಲಾಮ್ ಅವರು ಒಳ್ಳೆಯ ಬೌಲಿಂಗು, ಸ್ಲೋ ಬಾಲಲ್ಲಿ ಚೆನ್ನಾಗಿ ಸಕ್ಸಸ್ ಆಗ್ತಾಯಿದ್ದಾರೆ. ಇನ್ನು ಕೃಣಾಲ್ ಪಾಂಡ್ಯ ಬಗ್ಗೆ ಏನು ಹೇಳಂಗೇ ಇಲ್ಲ. ಅವರು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಹೆಲ್ಪ್ ಆಗ್ತಾರೆ. ಅವ್ರಿಗೆ ಸುಯೇಶ್ ಶರ್ಮಾ ರನ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಆದರೆ ವಿಕೆಟನ್ನು ಇನ್ನೂ ಕೂಡ ಗಳಿಸಬೇಕು. ಆವಾಗ RCB ತಂಡದ ಒಂದು ಏನು ಗೆಲುವಿನ ಮಾರ್ಗ ಸುಲಭವಾಗುತ್ತೆ. ಇನ್ನು ನಾವು GT ತಂಡವನ್ನು ನೋಡಬರೋದ್ರೆ, ಈಗಾಗಲೇ ಹೇಳಿದೆ ನಾನು, GT ತಂಡದಲ್ಲಿ ಶುಭ್ಮನ್ ಗಿಲ್ ಮತ್ತು ಈ ಕಡೆ ನಮ್ಮ RCB ತಂಡದಲ್ಲಿ ವಿರಾಟ್ ಕೊಹ್ಲಿ, ಈ ಇಬ್ಬರು ಒಂದು ಸ್ಟಾರ್ ಬ್ಯಾಟ್ಸ್ಮನ್ಗಳು ಏನಿದ್ದಾರೆ, ಇಬ್ಬರು ಕೂಡ ನೋಡಿ, ಈಗ ಆರೆಂಜ್ ಕ್ಯಾಪ್ ಹೋಲ್ಡರಲ್ಲಿ ಶುಭ್ಮನ್ ಗಿಲ್ಲು ರೇಸಲ್ಲಿದ್ದಾರೆ. ಮೊದಲನೇ ಸ್ಥಾನದಲ್ಲಿ ಅಭಿಷೇಕ್ ಶರ್ಮಾ ಇದ್ದರೆ, ಹೆನ್ರಿ ಕ್ಲಾಸನ್ ಸೆಕೆಂಡ್ ಪ್ಲೇಸಲ್ಲಿದ್ದಾರೆ, 330 320 ರನ್ನ ಗಳಿಸ್ಬಿಟ್ಟು ಇಬ್ಬರು ಕೂಡ. ಆನಂತರ 257 ರನ್ ಗಳಿಸಿರ್ತಕ್ಕಂಥ ಶುಭ್ಮನ್ ಗಿಲ್ಲು, ನಾನು ಕೂಡ ಆರೆಂಜ್ ಕ್ಯಾಪ್ ಹೋಲ್ಡರ್ ರೇಸಲ್ಲಿ ಇದ್ದೀನಿ ಅಂತಕ್ಕಂಥದ್ದನ್ನು ಈ IPLನಲ್ಲಿ ಸಾಬೀತುಪಡಿಸಿದ್ದಾರೆ. ಅವರ ಜೊತೆ ಸುದರ್ಶನ್, ಅಲ್ಲಿ ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಸುದರ್ಶನ್ ಅವರ ವಿಫಲತೆ. ಕಳೆದ ಪಂದ್ಯದಲ್ಲಿ ಅವರು ಶೂನ್ಯ ಸಂಪಾದನೆ ಮಾಡ್ತಾರೆ, ಆದರೆ ಬಟ್ಲರು ಯಾವತ್ತೂ ಕೂಡ ಅವರು
ತಂಡಕ್ಕೆ ನೆಚ್ಚಿದಂಥ ತಂಡಕ್ಕೆ ಆ ತಂಡವನ್ನು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ಅವರು ಕೂಡ ಇವತ್ತು ಯಾವ ರೀತಿ ಬ್ಯಾಟ್ ಬೀಸ್ತಾರೆ, ಯಾಕೆಂದರೆ ಅಗ್ರೆಸಿವ್ ಆಗಿ ಆಡ್ತಾರೆ ಬಟ್ಲರ್ T20 ಮಾತ್ರ. ಇನ್ನು ಗ್ಲೆನ್ ಫಿಲಿಪ್ಸ್ ಅವ್ರಿಗೆ ಕಳೆದ ಪಂದ್ಯದಲ್ಲಿ ವೈಫಲ್ಯ ಆಗಿದ್ರು ಕೂಡ ಅವರು ಇನ್ನೂ ಅವರ ಈ ಬಾರಿ IPLನಲ್ಲಿ ಹೆಚ್ಚಿನ ಒಂದು ಹೋರಾಟದ ಒಂದು ರನ್ ಗಳಿಸಲಿಕ್ಕೆ ಅವ್ರ ಕೈಗೆ ಸಾಧ್ಯ ಇಲ್ಲ. ವಾಷಿಂಗ್ಟನ್ ಸುಂದರ್ ಅವರು ಆಪತ್ ಬಾಂಧವರಾಗ್ತಾರೆ, ಆದರೆ ಹೆಚ್ಚಿನ ರನ್ ಅವರಿಂದ ಬರ್ತಾ ಇಲ್ಲ. ಇನ್ನು ಬೌಲಿಂಗ್ ವಿಭಾಗವನ್ನು ನಾವು ನೋಡೋದಾದರೆ ಈ ವರ್ಷದ ಒಂದು IPLನಲ್ಲಿ ಸದೃಢ ಬೌಲಿಂಗ್ ಪಡೆ ಯಾವುದಾದ್ರು ಇದೆ ಅಂದರೆ ಅದು GT ತಂಡ. ಯಾಕೆಂದರೆ ಆರಂಭದಲ್ಲೇ ಅನುಭವಿ ಸಿರಾಜ್ ಅವರು ಬ್ಯಾಟ್ಸ್ಮನ್ಗಳಿಗೆ ಪ್ರೆಸರೈಸನ್ನು ಬಿಲ್ಟ್ ಮಾಡಿ ರಬಡಾ ಹೆಲ್ಪ್ ಮಾಡುತ್ತೆ. ಯಾವ ರೀತಿ ಅಂದರೆ ರನ್ ಬರದೇ ಇದ್ದಾಗ ರಬಡಾ ಬೌಲಿಂಗ್ನಲ್ಲಿ ಎದುರಾಳಿ ಬ್ಯಾಟ್ಸ್ಮನ್ಗಳು ಹೊಡೆಯೋಕೆ ಹೋಗ್ಬಿಟ್ಟು ವಿಕೆಟ್ ಕೊಡ್ತಾ ಇದ್ದಾರೆ, ಅದು ರಬಡಾಗೆ ಹೆಲ್ಪ್ ಆಗ್ತಾ ಇದೆ. ಈಗ ರಬಡಾ ಕೂಡ ಕಳೆದ ಪಂದ್ಯದಲ್ಲೂ ಕೂಡ 3 ವಿಕೆಟನ್ನು ಗಳಿಸಿರ್ತಾರೆ. ಹಾಗಾಗಿ ಸಿರಾಜ್ ಮತ್ತು ರಬಡಾ ಅವರ ಒಂದು ಓಪನಿಂಗ್ ಚೆನ್ನಾಗಿದೆ. ಆನಂತರ ಅವರಿಗೆ ಸಾಥ್ ಕೊಡ್ತಕ್ಕಂಥದ್ದು ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರು ಸ್ಲೋ ಯಾರ್ಕರು ಮತ್ತು ಬೌನ್ಸನ್ನು ಯೂಸ್ ಮಾಡಿ ವಿಕೆಟನ್ನು ಗಳಿಸ್ತಾ ಇದ್ದಾರೆ. ಅವರು ಕೂಡ ಪರ್ಪಲ್ ಕ್ಯಾಪ್ ಒಂದು ರೇಸ್ನಲ್ಲಿ ಲೀಡಿಂಗಲ್ಲಿದ್ದಾರೆ. ಇನ್ನು ಅಶೋಕ್ ಶರ್ಮಾ ಬಗ್ಗೆ ಹೇಳಲೇಬೇಕು. ಅವರೊಬ್ಬ ವೇಗವಾಗಿ 150 ಆವರೇಜ್ 140 145 ಈ ವೇಗದಲ್ಲಿ ಆಗ್ತಕ್ಕಂಥ ಚೆಂಡು 150ರ ಗಡಿಯನ್ನು ದಾಟಿ ಅವರ ಚೆಂಡನ್ನು ಎಸೆತಾರಿಂದ ಎದುರಾಳಿಯ ಬ್ಯಾಟ್ಸ್ಮನ್ಗಳಿಗೆ ಒಂದು ರೀತಿ ಅವ್ರನ್ನ ಎದುರಿಸ್ತಕ್ಕಂಥದ್ದು ಅಗ್ನಿ ಪರೀಕ್ಷೆ ಅಂತಲೇ ಹೇಳಬೇಕು. ಒಟ್ಟಾರೆ ಅಲ್ಲಿ ಇನ್ನೊಂದು ವಿಷಯ ಗಮನಿಸಬೇಕು, ರಶೀದ್ ಖಾನ್ ಯಾವ ಟೈಮಲ್ಲಿ ಬೇಕಾದ್ರೂ ಎದುರಾಳಿ ತಂಡದ ಅವರು DC ವಿರುದ್ಧ ನೋಡಿ, ಮೊದಲು 2 ಪಂದ್ಯಗಳಲ್ಲಿ GT ಸೋತಿರ್ತಾರೆ, ಆದರೆ 3ನೇ ಪಂದ್ಯ DC ವಿರುದ್ಧ 1 ರನ್ನಲ್ಲಿ ಗೆಲ್ಲುತ್ತೆ GT ತಂಡ ಅಂದರೆ ಅದಕ್ಕೆ ಪ್ರಮುಖ ರೂವಾರಿ ರಶೀದ್ ಖಾನ್ ಅವರು. ಆನಂತರ ಅವರು ಮತ್ತೆ ಗೆಲ್ತಾರೆ, ಮತ್ತೆ ಕಳೆದ ಪಂದ್ಯದಲ್ಲಿ ಸೋತಿದ್ದಾರೆ. ಹಾಗಾಗಿ GT ತಂಡ ಕೂಡ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ತುಂಬ ಸದೃಢವಾಗಿದೆ. ಅಲ್ಲಿ ಶಾರುಖ್ ಖಾನ್ ಅವ್ರನ್ನ ಇಂಪ್ಯಾಕ್ಟ್ ಮಾಡ್ಕೊತಾರೆ. ಹಾಗಾಗಿ ಎರಡೂ ತಂಡಗಳ ನಡುವಿನ ಹೋರಾಟವನ್ನು ಇವತ್ತು ನಿಜವಾಗ್ಲೂ ಕದನ, ಕುತೂಹಲ, ಕೌತುಕ ಅಂತಲೇ ಹೇಳಬೇಕು. ಈ ಬಿಗ್ ಮ್ಯಾಚ್ನಲ್ಲಿ ನಾವು ಕೀ ಬ್ಯಾಟರ್ಸ್ ನೋಡೋದಾದರೆ ರಬಡಾ ವರ್ಸಸ್ ಕೊಹ್ಲಿ. ರಬಡಾ ಅವರು ಈಗಾಗಲೇ ಕಿಂಗ್ ಕೊಹ್ಲಿಯನ್ನು T20ಯಲ್ಲಿ 4 ಸರಿ ಪೆವಿಲಿಯನ್ ಕಳಿಸಿರೋದ್ರಿಂದ ಇವತ್ತು ಕೂಡ ಈ ಇಬ್ಬರ ನಡುವಿನ ಒಂದು ಹೋರಾಟವನ್ನು ನಾವು ನೋಡ್ಬೋದು. ಹಾಗೆ ಭುವನೇಶ್ವರ್ ಮತ್ತು ಬಟ್ಲರ್. ಭುವನೇಶ್ವರ್ ಆರಂಭದಲ್ಲಿ ಎಷ್ಟು ಚೆನ್ನಾಗಿ ಬಾಲನ್ನು ಸ್ವಿಂಗ್ ಮಾಡ್ತಾರೆ ಮತ್ತು ಯಾರ್ಕರ್ ಆಗ್ತಾರೆ ಅಂದರೆ ಬಟ್ಲರ್ ಅವ್ರನ್ನ 7 ಸರಿ ಔಟ್ ಮಾಡಿ ಅವ್ರು ಪೆವಿಲಿಯನ್ ಕಳಿಸಿದ್ದಾರೆ. ಅದು ಕೂಡ ಇವತ್ತಿನ ಕೀ ಬ್ಯಾಟರ್ಸ್ ನೋಡ್ಬೋದು. ಹಾಗೆ ಹ್ಯಾಸಲ್ವುಡ್ ಮತ್ತು ಗಿಲ್. ಹ್ಯಾಸಲ್ವುಡ್ ಆರಂಭದಲ್ಲಿ ಸ್ವಿಂಗ್ ಮಾಡೋದ್ರ ಜೊತೆಲಿ ಬೌನ್ಸನ್ನು ಹಾಕ್ತಾರೆ. ಆ ಬೌನ್ಸ್ಗೆ ಗಿಲ್ಲು ಸ್ವಲ್ಪ ಎಲ್ಲೋ ಒಂದು ಕಡೆ ಅವರ ಸ್ಟ್ರೋಕ್ ಪ್ಲೇಗೆ ಅಡ್ಡಿ ಆಗ್ಬಿಟ್ಟು ಅವರು ಕೂಡ 2 ಸರಿ ಔಟ್ ಆಗಿದ್ದಾರೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಪಂದ್ಯದಲ್ಲಿ ಹ್ಯಾಸಲ್ವುಡ್ ಹಾಕಿದಂಥ 30 ಎಸೆತಗಳಲ್ಲಿ ಗಿಲ್ ಗಳಿಸಿದ್ದು ಕೇವಲ 25 ರನ್ಗಳು. ಹಾಗಾಗಿ ಈ ಒಂದು ಕೀ ಬ್ಯಾಟಲ್ಸ್ ಇವತ್ತಿನ ಪಂದ್ಯದಲ್ಲಿ ಅತ್ಯಂತ ರೋಮಾಂಚನಕಾರಿಯಾಗಿರ್ತದೆ. ಈ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈಗ ಇಂದಿನ ಒಂದು ನಾವು ಇತಿಹಾಸವನ್ನು ನೋಡ್ತಾ ಬರೋದಾದರೆ ಸೆಕೆಂಡ್ ಬ್ಯಾಟ್ ಮಾಡಿರ್ತಕ್ಕಂಥ ತಂಡಗಳು ಅಂದರೆ ಚೇಸ್ ಮಾಡ್ತಕ್ಕಂಥ ತಂಡನೇ ಗೆಲ್ಲುತ್ತೆ. ಹಾಗಾಗಿ ಇವತ್ತು ಕೂಡ ಯಾರು ಟಾಸ್ ಗೆಲ್ತಾರೋ ಅವರೇ ಕೂಡ ಒಂದು ಫೀಲ್ಡ್ ಮಾಡೋಕ್ಕೆ ಇಷ್ಟಪಡ್ತಾರೆ, ಬೌಲ್ ಮಾಡ್ತಾರೆ. ಹಾಗಾಗಿ ನಾವು ಒಂದು ವಿನ್ ಪ್ರಿಡಿಕ್ಷನ್ ಹೇಳೋದಾದರೆ 70-30 ಹೇಳ್ಬೋದು. ಯಾರು ಸೆಕೆಂಡ್ ಬ್ಯಾಟ್ ಮಾಡ್ತಾರೆ ಅವರಿಗೆ 70% ಗೆಲ್ಲೋ ಸಾಧ್ಯತೆ ಇರ್ತದೆ, 30% ಮೊದಲು ಬ್ಯಾಟ್ ಮಾಡಿದವರಿಗೆ ಗೆಲ್ಲೋ ಸಾಧ್ಯತೆ ಇರ್ತದೆ. ಹಾಗಾಗಿ ಎರಡೂ ತಂಡಗಳ ನಡುವಿನ ಈ ಒಂದು ಭರ್ಜರಿ ಹೋರಾಟಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿ ಆಗ್ತಾರೆ ಅಂತ ಹೇಳ್ತಾ, ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ಲು ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ.